ಹೇಳ ಹೇಳುವ ನಿಂದು ಏನ್ ನಿಂದ ರಾಡಿ ಹಾ ಶುಭ ಕಾರ್ಯ ನಡೆಯೋ ಟೈಮ್ನಾಗ ಏನ್ ನಿಂದ ಏನನ್ನತಿ ನೀನು ಅನ್ನೋದ್ರ ಏನಂತಿ ಸೌಕರ್ಯ ನಿಮ್ಮಷ್ಟು ದೊಡ್ಡವ್ರು ನಾವಲ್ರಿ ಹಂಗಂತೇಳಿ ನಾನು ಹಡದು ಹೊಟ್ಟಿರಿ ಹಡದು ಹೊಟ್ಟಿ ಹೊಟ್ಟಿ ಉರಿತೈತ್ರಿ ನನ್ನ ಮಗ ಜೈಲ್ನಾಗ ಹಾಕ್ಸಾಡ್ರಿ ಈಕಿ ನಡವಳಿಕೆ ಸರಿ ಇಲ್ರಿ ಈಕಿದ ನಿಮ್ಮ ಮಗ ಮತ್ತೆ ನಿಮ್ಮ ಮಗನ ಜೊತೆ ಒಂದು ವಾರ ಇದ್ದು ಬಂದಾಡ್ರಿ ಈಕಿ ಇದ್ದು ಬಂದಾಳ ನಾಚಿಗೇಡಿ ನಡತೆಗೆಟ್ಟಕ್ಕಿರಿ ಈಕಿ ನಡತೆಗೆಟ್ಟಕ್ಕಿ ನಿನ್ ಮಗ ಕಳ್ತನ ಮಾಡಿದ್ದಕ್ಕೆ ಜೈಲಿಗೆ ಹೋಗ್ಯಾನ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಷ್ಟಕ್ಕೂ ಎಷ್ಟು ಸುಳ್ಳು ಮೇಲೆ ಸುಳ್ಳು ಹೇಳಾತಿ ಹಾ ನನ್ ಮಗನ ಜೊತೆ ಅಕ್ಕಿಯವಾಗಿದ್ಲ ನೀನ್ ನೋಡಕ್ ಹೋಗಿದ್ದೇನ ಸುಳ್ಳು ಹೇಳಕ್ ನಂಗೇನಾಗಿತ್ರಿ ಹೌದ್ರಿ ನನ್ನ ಮಗ ಕದ್ದಾನ ಹೌದ್ರಿ ನನ್ನ ಮಗ ಕದ್ದಾನ ಇಲ್ಲಂದ್ರ ಯಾರು ಬೀದಿ ಬಿಕಾರಿಗತೆ ಕೂಳಿಗೂ ನೀರಿಗೂ ಅಲ ಅಲ ಅಂದಾನ್ರಿ ಅಲ ಅಲ ಅಂದಾನ ನನ್ನ ಮಗ ಏನು ಲಾಸ್ಟಿಗೆ ಏನು ದಿಕ್ಕು ತೋಚದ ಹಂಗೆ ಮಾಡ್ಯಾನ ತಪ್ಪೈತ್ರಿ ಅವಂದ ಇಲ್ಲಂದ ನಾ ಹೇಳಂಗಿಲ್ಲ ಹಂಗಂತೇಳಿ ಈಕೆ ಮಾಡಿದ್ದು ಏನು ದೊಡ್ಡ ಸಾಚ ಅಲ್ರಿ ಈಕೆ ಸಾಚ ಅಲ್ಲ ಕೇಳ್ರಿ ನಿಮ್ಮ ಮಗನ ನಿಮ್ಮ ಮಗ ಈಗ ನಿಮ್ಮ ತಲೆ ಮೇಲೆ ಆಣಿ ಮಾಡಿ ಹೇಳನ್ರಿ ಇಲ್ಲ ನಾ ಹೋಗಿಲ್ಲ ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳಿ ನಾ ಈ ನಿಂತ ಕಾಲ ಮೇಲೆ ನನ್ನ ಚಪ್ಪಲ್ ತಗೊಂಡು ನಾನು ಹೊಡ್ಕೊಂತೇನ್ರಿ ನಾ ಏಯ್ ನಿಂದೆಷ್ಟೈತಿ ಅಷ್ಟ ಮಾತಾಡ ಮುದುಗುಬಿ ನಿನಗೆದಕ್ ಬೇಕ ಊರು ಸಾಬರಿ ನಿನ್ ಮಗಗ ಮೊದಲು ಚಂದಂದ ಇದು ಕಳಸು ಬುದ್ಧಿ ಕಲಸ ಮೊದಲು ನೀ ಕಲ್ಕೋ ಆಮೇಲೆ ಅವ್ನ ಕಲಸ ಅಂತೇಳಿ ಮತ್ತೆ ಬಂದಾಳಿಲ್ಲ ನಾಟಕ ಮಾಡ್ಕೊಂತ ಸುರೇಶ್ ಕರೆ ಹೇಳ್ರಿ ನೀವು ಕರೆ ಹೇಳ್ರಿ ನೀವು ಈ ಹೆಂಗ್ಸ್ ಜೊತೆ ಒಂದು ವಾರ ಇದ್ರಿ ಅವ್ರು ಹೇಳಾತಾರಲ್ಲ ಆಣಿ ಮಾಡಿ ಹೇಳ್ರಿ ಅದು ನಿಂಗೆ ಹೇಳಿದ್ರು ಅರ್ಥ ಆಗಲ್ಲ ಸುರೇಶ ಏನದ ಇರೋದ ಇದ್ದಂಗ ಹೇಳ್ಬಿಡ ಹೌದೋ ಅಲ್ಲೋ ನೀ ಅಕ್ಕಿ ಜೊತೆ ಮನ್ಯಾಗಿದ್ಯೋ ಇಲ್ಲೋ ಹೇಳ ಸುರೇಶ ಹಾ ಇಲ್ಲ ಇಲ್ಲ ಹೌದೋ ಇಲ್ಲೋ ಎರಡರಾಗ ಉತ್ತರ ಕೊಡು ಅದು ಎಲ್ಲಾರ ಮುಂದೆ ನನ್ನ ತಲೆ ಮೇಲೆ ಆಣಿ ಮಾಡಿ ಹೇಳ ಅಪ್ಪ ಅದು ಹೌದು ಏನಂದಿ ಅನ್ಯಾಯವಾಗಿ ಒಂದು ಹೆಣ್ಣಿನ ಬಾಳೆ ಹಾಳು ಮಾಡಕ್ ಹೊಂಟಿದ್ದಲ್ಲ ನಿನಗೆ ನನ್ನ ಮಗ ಅನ್ನಕ್ಕೂ ನಾಚಿಕೆ ಆಗತೈತಿ ನನಗೆ ಅದು ನೀವು ತಪ್ಪು ತಿಳ್ಕೊಳತ್ತೀರಿ ಅದು ಹಂಗಲ್ಲ ರೀ ಅದು ಸುಮ್ಮನಿರುವ ಸಾಕ ಹಂಗಲ್ಲ ಅಂತ ಹಂಗಲ್ಲ ಮತ್ತೆ ಹೆಂಗದ ನಾನು ಚಲೋ ಹೆಣ್ಮಗಳ ಅಂತ ತಿಳ್ಕೊಂಡಿದ್ದೆ ಬಿಡಿ ನಿನಗೆ ಬೀಗ್ರ ಇಲ್ಲಿ ನಿಲ್ಲೋದ್ರಾಗ ಏನು ಅರ್ಥ ಇಲ್ರಿ ನಾನು ನನ್ನ ಮಗಳು ಕರ್ಕೊಂಡು ಹೋಗ್ತೀನಿ ಅನಿತಾ ಬಾ ಬೀಗ್ರ ಹಂಗಲ್ರಿ ನಿಂದಿರಿ ಒಂದು ನಿಮಿಷ ಏ ಮುದುಕಿ ಅನ್ಕೊಂಡಿದ್ ಮಾಡಿದೆಲ್ಲ ಸಮಾಧಾನ ಆತ ಈಗ ಮೊಸಳೆ ಕಣ್ಣೀರು ಹಾಕೋದ್ ಬಿಡದೆ ಸುರೇಶ ನನ್ನ ಮುಂದೆ ಇಷ್ಟು ಮಾತಾಡ್ತೀನಿ ನೀನು ಹದ್ದು ಮೀರ್ ಬಿಟ್ಟಿ ನೀನು ಹದ್ದು ಮೀರ್ ಬಿಟ್ಟಿ ಇದು ಸುಮ್ನೀರಿಗೆ ಏನು ಮಾತಾಡ್ಬೇಡ ನೀನು ನೋಡ ನಿನಗ ಹೆಣ್ಮಗಳಂತ ಮರ್ಯಾದೆ ಕೊಡತ್ತೀನಿ ನಾನು ನಿನ್ನ ಮಗಗ್ ಬಿಡಿಸ್ತೀನಿ ನಿನ್ನ ಮಗನ್ ಕರ್ಕೊಂಡು ಹೋಗ್ತಾ ಇರ್ಬೇಕು ಇನ್ನೊಮ್ಮೆ ನನ್ನ ಕಣ್ಣ ಮುಂದೆ ನೀನಾತ ನಿನ್ನ ಮಗ ಆತ ನನ್ನ ಕಣ್ಣಿಗೆ ಕಾಣ್ಬಾರ್ದ ಅರ್ಥ ಆತನ ಹೂರಿ ಸೌಕರ ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ ಸಾಕ ನೋಡಿದನ ಭಗ್ಗು ನೋಡಿದಿ ಅಂತ ದೊಡ್ಡ ಸೌಕರ್ಗೆ ಬಿಟ್ಟಿಲ್ಲ ಇನ್ನು ನಿಂದ ಗತಿ ಅದೋ ಗತಿ ಏನ ಬರ್ತೀನಿ ಛೀ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ ನನಗೇನಾರ ಅನ್ಬೇಕಿತ್ತು ನನಗೇನಾರ ಮಾಡ್ಬೇಕಿತ್ತು ನೀನು ಪಾಪ ಅವ್ರ ದೇವ್ರಂತ ಮನುಷ್ಯಾಗ ಅವ್ರಿಗೆ ಯಾಕೆ ಹಂಗೆ ಮಾಡಿದಿ ಅವ್ರ ಜೀವನ ಯಾಕೆ ಹಾಳು ಮಾಡಿದಿ ಅವ್ರ ಮದ್ವೆ ಮುರಿದು ನಿನಗೆ ಒಳ್ಳೇದಾಗಲ್ಲ ನಿಂಗೆ ಇನ್ನೊಬ್ಬದು ಒಳ್ಳೇದು ಕಟ್ಕೊಂಡು ನಾ ಏನು ಮಾಡಲಿ ಬಗ್ಗಾಕ ನೀ ವಿಚಾರ ಮಾಡ್ಬೇಕಿತ್ತು ನೀನು ಮುಚ್ಕೊಂಡು ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಇದ್ದಿದ್ರೆ ಇದೇನು ಹಾಕಿದ್ದಿಲ್ಲ ಇದು ಅಷ್ಟಕ್ಕೂ ನೀ ಹೋಗಿದ್ದಂತ್ರ ಸುಳ್ಳಲ್ಲ ಹೋಗಿದ್ದಂತ್ರ ಕರೆಯಾ ಏಯ್ ಇಲ್ಯಾಕೆ ಹತ್ಕೊಂತ ಕುಂತೀಯ ನಿನಗೆ ಒಳ್ಳೆ ಕೆಂತ ಮಾಡಿದ್ದೆ ಎಷ್ಟು ಚಂದ ಮಾತಾಡಿದ್ರೆ ನನ್ನ ಬಗ್ನಿಗೆ ಊಟನ ಇಡಕ್ಕೆ ಬಂದಿ ನೀನು ಆಕಿ ನಾ ಆದಷ್ಟು ಲಘು ಮನೆಯಿಂದ ಓಡಿಸ ನಾಳೆ ನಿನ್ನ ಸಂಸಾರನೂ ಹಿಂಗೆ ಹಾಳು ಮಾಡ್ತಾಳಕಿ ಬಾಯಿ ಬಿಗಿ ಹಿಡಿದು ಮಾತಾಡ್ರಿ ಅರ್ಥ ಆಗತ್ತೈತಿ ನಿಮಗೆ ಏನು ಮಾತಾಡತ್ತೀರ ಅಂತೇಳಿ ನಿಮಗೆ ಇಷ್ಟಕ್ಕೆ ನಾ ಬಿಡ್ತೀನಿ ಅಂತ ತಿಳ್ಕೊಬೇಡ್ರಿ ನೀವು ಏನು ನನ್ನ ತಂಗಿ ನಮ್ದು ಸೌಕಾರ ಮನೆ ಹಾಳು ಮಾಡ್ತೀಯ ನೀನು ಮುದುಗೂಬಿ ನಾಯಕ್ ನಾನು ನಮ್ಮ ತಂಗಿನ ಮನೆಯಿಂದ ಹೊರಗೆ ಹಾಕ್ಲಿ ನಮ್ಮ ತಂಗಿ ಹೆಂಗದ ಅಂತೆಲ್ಲ ನನಗೆ ಗೊತ್ತೈತಿ ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ನಿ ನಿನಗೆ ಒಳ್ಳೇದು ಮಾಡೋಕೆ ಹೋಗಿದ್ದೆ ನಾನು ತಪ್ಪು ಅನುಭವಿಸ್ತಿ ನೀನು ಆವಾಗ ಈ ಮುದುಗೂಬಿ ಏನಂದಿದ್ಲು ಅಂತೇಳಿ ಆವಾಗ ನೆನಪು ಬರ್ತೈತಿ ನಿನಗೆ ನೋಡ್ರಿ ಇಲ್ಲಿ ಇನ್ನು ಮುಂದೆ ಆ ಹುಡುಗಿ ನನ್ನ ಮಗನ ಆಸ್ಪಾಸು ಬರ್ಕೂಡ್ದು ಅದೇನು ಮಾಡ್ತೀರೋ ಹೆಂಗೆ ಮಾಡ್ತೀರೋ ನಂಗೆ ಗೊತ್ತಿಲ್ಲ ನೋಡುವ ಇಲ್ಲಿ ಇನ್ನು ಮುಂದೆ ನೀನು ನನ್ನ ಮಗನ ಆಸ್ಪಾಸು ಸುಳಿಬೇಡ ಅರ್ಥ ಆಗತ್ತೈತಲ್ಲ ನಾ ಹೇಳತ್ತಿತ್ತು ಇದು ನೀ ಧಮ್ಕಿ ಅಂತ ತಿಳ್ಕೊಂತಿ ವಾರ್ನಿಂಗ್ ಅಂತ ತಿಳ್ಕೊಂತಿ ಏನು ತಿಳ್ಕೊಂತಿ ತಿಳ್ಕೊ ಆಮೇಲೆ ನೀನು ನಮ್ಮ ಅಂಗಡಿ ಕಡೆಯಿಂದ ತೆಗೆದ್ಬಿಡು ನೀ ಎಲ್ಲರ ಹಚ್ಕೋ ನಾನು ಅದಕ್ಕೆ ಬೇಡ ಅನ್ನಂಗಿಲ್ಲ ಆದ್ರೆ ನೀನು ನಮ್ಮ ಮನೆ ಸವಾಸಕ್ಕೆ ಬರಬಾರ್ದು
ಅರ್ಥ ಆತಲ್ಲ? ಇಲ್ಲಾಂದ್ರೆ ನಿಮ್ಮ ಅವ್ಗೂ ಕೆಲಸದಿಂದ ತೆಗಿಬೇಕಂತ ಮಾಡಿದ್ದೆ ನಾನು. ಆದ್ರೆ ಅವ್ರದ್ದು ಒಂದು ಫ್ಯಾಮಿಲಿ ಇತ್ತಂತೇಳಿ ಇಷ್ಟು ವರ್ಷ ಕೆಲಸ ಮಾಡ್ಯಾನ ಅಂತೇಳಿ ಸುಮ್ಮನೆ ನಾನು. ನೀ ಏನಾರ ಮತ್ತೆ ಕಣ್ಣಿಗೆ ಕಂಡು ಮತ್ತು ಅವ್ರದ್ದು ವಜ್ಜಾಗಿ ಬಿಡ್ತೈತಿ. ಈ ಬೆಂಗಳೂರು ಬಿಡಿಸೇ ಓಡಿಸ್ಬಿಡ್ತೀನಿ ನಿಮ್ದೆಲ್ಲ ಫ್ಯಾಮಿಲಿಗೂ. ಆತ್ರಿ ಸೂಕರ, ನಮ್ಮ ಮಾವರ ಕೆಲಸದಿಂದ ತೆಗಿಬೇಡ್ರಿ. ನಾ ಹಚ್ಚೋದಿಲ್ಲ ತಗೋರಿ ಅಲ್ಲಿ ಅಂಗಡಿ, ನಾ ಬರೋದಿಲ್ರಿ ಅಲ್ಲಿ. ನೋಡುವ, ಈಗ ಹೇಳೇನ ನಿಮ್ಮ ತಂಗಿ ನನ್ನ ಮಗನ ಆಸುಪಾಸು ಸುಳಿ ಕೂಡ್ದು ಅಷ್ಟೇ. ಇಲ್ಲಾಂದ್ರೆ ನಿನ್ನ ಗಂಡನ ಕೆಲ್ಸಕ್ಕೆ ವಜ್ಜಾಕೈತಿ. ಹುಷಾರಿರ್ರಿ. ಅನು ಏನ್ಲೇ ಇವ್ರು ಹಿಂಗಂದ್ರಲ್ಲ, ಅದಕ್ಕೆ ಬಡ್ಕೊಂಡೆ ಅವಾಗ ಹೋಗೋಕಿನ ಮುಂಚೆ ಒಂದು ಸಲ ನನಗೆ ಕೇಳಿದ್ದಂದಿದ್ರೆ ನಿನಗೆ ಹೋಗಕ್ಕೂ ಕೊಡ್ತಿದ್ದಿಲ್ಲ ನಾನು. ನನಗೂ ಗೊತ್ತಾಗ್ಲಿಲ್ಲಕ್ಕ ಹಿಂಗಾಗ್ತಿತ್ತಂತ ಗೊತ್ತಿದ್ದರೆ ನಾ ಯಾವಾಗ ಹೋಗತ್ತಿದ್ದಿಲ್ಲ ಬಿಡು. ನಮ್ಮ ಮಾತು ಕೇಳಕ್ಕೆ ರೆಡಿ ಇಲ್ಲ ಅವ್ರು ಏನಾಗಿತ್ತು ಅಂತ ಹೇಳಿ. ನಾವು ಹೇಳಿದ್ರು ಅವ್ರು ನಂಬೋ ಸ್ಥಿತಿ ಒಳಗಂತೂ ಇಲ್ಲ. ನಮಸ್ಕಾರ ರೀ, ಎಲ್ಲರೂ ಹಿಂಗಿದ್ದೀರಿ, ಆರಾಮದಿರಿ ಅಂತ ತಿಳ್ಕೊತೀನಿ ರೀ. ಅದು ಒಂದು ಪ್ರಾಬ್ಲಮ್ ಆಗಿತ್ತು ರೀ ನಂಗೆ. ಸೊ ನಂಗೆ ಸ್ವಲ್ಪ ದಿನ ಕತ್ತಿ ಹಾಕಕ್ಕೆ ಆಗೋದಿಲ್ಲ ರೀ. ನಾಳೆ ಟ್ರೈ ಮಾಡ್ತೀನಿ ರೀ, ನಾ ಹಾಕೋಕ್ಕಾದ್ರೆ ಹಾಕ್ತೀನಿ. ಯಾಕಂದ್ರೆ ನಂಗೆ ಸ್ವಲ್ಪ ಇದು ಹಲ್ಲು ನೋವು ಬಂದುಬಿಟ್ಟೈತೆ ರೀ. ಹಲ್ಲು ನೋವು ಅಂದ್ರೆ ದೌಡಿ ಹಲ್ಲು, ಲಾಸ್ಟಿಗೆ ಬುದ್ಧಿ ಹಲ್ಲು ಅಂತ ಬರ್ತಾವೆ ನೋಡ್ರಿ ಅವು ಹಲ್ಲು ಪೂರ ಹೊರಗೆ ಬಂದಿಲ್ಲ ರೀ. ನಂದು ಅರ್ಧ ಒಳಗೆ ಸಿಕ್ಕೊಂಡು ಅದೀಗ ಒಂಥರ ಸರ್ಜರಿ ಟೈಪ್ ರೀ. ಅದು ಹಲ್ಲು ತೆಗೆದು ಮತ್ತೆ ಸ್ಟಿಚ್ ಹಾಕ್ತಾರಂತ್ರಿ, ಹೊಲಿಗೆ ಹಾಕ್ತಾರಂತ. ಈಗ ನಾ ಗುಳಿಗೆ ತೊಗೊಂಡೇ ಮಾಡತ್ತೇನೆ. ಗುಳಿಗೆ ತೊಗೊಂಡ್ರೆ ಒಂದು ತಾಸು ಅಷ್ಟು ಸ್ವಲ್ಪ ನೋವು ಕಡಿಮೆ ಆಕೈತಿ. ಅದ್ರ ಸಂಬಂಧ ನಾನು ಇದು ವೀಡಿಯೋ ಮಾಡೋಕ್ಕಾಗೈತಿ. ಇಲ್ಲಾಂದ್ರೆ ಅದು ನೋಡ್ರಿ, ನಾ ಜಾಸ್ತಿ ಹಿಂಗೆ ಬಾಯಿ ಫುಲ್ ಓಪನ್ ಮಾಡೋಕ್ಕಾಗತ್ತಿಲ್ಲ ನಂಗೆ. ಅದ್ರೊಳಗೆ ವೀಡಿಯೋ ಮಾಡೀನಿ. ದಯವಿಟ್ಟು ಅದೊಂದು, ಯಾಕಂದ್ರೆ ನಾ ಹೇಳ್ದೆ ಹಂಗೆ ಬಿಟ್ಬಿಟ್ಟೆ ಅಂದ್ರೆ ನಿಮಗೆ ಅನ್ನಿಸ್ತೈತಿ ಏನು ಕತ್ತಿನ ಹಾಕಕತ್ತಿಲ್ಲ ಹಿಂಗೆ ಅನ್ನಿಸ್ತೈತೆ ಅಂತೇಳಿ ನಾನು ನಿಮ್ಗೆ ಹೇಳತ್ತೀನಿ. ನಾನು ಇದು ಸ್ವಲ್ಪ ಆರಾಮ ಅನ್ನಿಸ್ತಂದ್ರೆ ಮಾಡಿ ಹಾಕ್ತೀನಿ ರೀ. ಅಂದ್ರೆ ಅದು ಒಂದು ಸಲ ಅದು ಈಗ ಒಂದು ಹಲ್ಲು ಆಲ್ರೆಡಿ ತೆಗ್ಸಿದ್ದೆ ನಾನು ಹುಬ್ಬಳ್ಳಿ ಒಳಗೆ. ಅದು ಹಲ್ಲು ಅದು ಹಂಗೆ ಸೇಮ್ ಹಂಗೆ ಐತ್ರಿ. ಎರಡು ಕಡೆನೂ ಹಂಗೆ ಇತ್ತು. ಅವ್ರೇನಂದಿದ್ರೆ ಈಚೆ ಕಡೆ ಹಲ್ಲು ನೋವು ಬಂದಾಗ ಬರ್ರಿ ಅಂದ್ರೆ ಅದನ್ನು ತೆಗಿಸಿ 3-4 ವರ್ಷ ಆತ್ರಿ ನಾನು ಈಚೆ ಕಡೆದು ಹಲ್ಲು. ಈಗ ಇದು ಹಲ್ಲು ಮತ್ತೆ ನೋವು ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಈಗ 1 ವಾರ ಆಯ್ತು ನನಗೆ ನೋವು ಸ್ಟಾರ್ಟ್ ಆಗಿ. ಅವ್ರ ಕಡೆ ಹೋದ್ರೂ ಇಲ್ಲ, ಹಲ್ಲು ತೆಗಿಯಬೇಕು, ಹಲ್ಲು ತೆಗೆದು ಹೊಲಿಗೆ ಹಾಕ್ತೇವೆ ರೀ. ಒಂದು 7 ದಿನ ಅಂತರೂ 7 ದಿನ ಆದಮೇಲೆ ಹೊಲಿಗೆ ಬಿಸ್ತೇವೆ ಅಂತ ಹೇಳ್ಯಾರ. ಸೊ ಹಾಗಾಗಿ ಅದಕ್ಕೆ ಅಷ್ಟೇ ರೀ, ಮತ್ತೇನಿಲ್ಲ. ಆದ್ರೆ ನಾಳೆ ಹಾಕ್ತೇನೆ ರೀ ನಾನು. ಇಲ್ಲಾಂದ್ರೆ ಹಾಕಲಿಲ್ಲ ಅಂದ್ರೆ ನನಗೆ ತ್ರಾಸ ಆಗೈತೆ ಅಂತ ತಿಳ್ಕೊಂಬಿಡ್ರಿ ನೀವು, ಹಾಕೋಕ್ಕಾಗತ್ತಿಲ್ಲ ಅಂಥೇಳಿ. ಹಂಗೆ ಎಲ್ಲರೂ ನಂಗೆ ಸಪೋರ್ಟ್ ಮಾಡತ್ತೀರಿ, ತುಂಬ ಹೃದಯದ ಧನ್ಯವಾದಗಳು. ಕಮೆಂಟ್ ಹಾಕೋರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಂಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಸಪೋರ್ಟಿಂದ ನಾನು ಮುಂದೆ ಬರೋಕ್ಕೆ ಸಾಧ್ಯ. ಹಂಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಸಬ್ಸ್ಕ್ರೈಬಿಂದ ನಮ್ಗೆ ಮೋಟಿವೇಶನ್ ಸಿಗುತ್ತೆ. ಸೊ ಧನ್ಯವಾದ. ಇವತ್ತು ಕತ್ತಿ ಭಾಳ ಸಣ್ಣದಾಗೈತಿ, ಇದಕ್ಕೆ ಹೆಚ್ಚಿಗೆ ನಂಗೆ ಮಾಡೋಕ್ಕೆ ಆಗತ್ತಿಲ್ಲ. ಯಾಕಂದರೆ ಎಷ್ಟು ನಾನು ಜೋರು ಮಾತಾಡೋಕೆ ಹೋಗ್ತೀನಲ್ಲ ಅಷ್ಟು ನೋವು ಆಗತ್ತೈತಿ. ಅಂದರೆ ಈ ಎಪಿಸೋಡ್ ಮುಗಿಸ್ಬೇಕಿತ್ತು ನನಗೆ, ಅದೇ ಸಂಬಂಧ ನಾನು ಇದನ್ನು ಮಾಡಿದೆ. ನಮಸ್ಕಾರ ರೀ ಎಲ್ಲರಿಗೂ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.